ಸರ್ ಅಂದರೆ ಬಳಗೆರೆಯಲ್ಲಿ ವಾಸವಾಗಿರ್ತಕ್ಕಂಥ ಮಂಜು ಮತ್ತು ನಾನು 8 ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ ಸರ್. ಮದುವೆ ಆಗು ಅಂತ ಕೇಳಿದಾಗ ಆಗ್ತೀನಿ, ನಮ್ಮ ಅಣ್ಣನ ಮದುವೆ ಆಗೋಗ್ಲಿ, ನಾವೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದ್ರೆ ನಮ್ಮ ಅಣ್ಣನ ಹುಡುಗಿ ಕೊಡಲ್ಲ ಅಂತೇಳಿ. ಪ್ರೀತಿ ಅನ್ನೋದಷ್ಟಕ್ಕೆ ಸೀಮಿತ ಆಗಿರಲಿಲ್ಲ, ಎಲ್ಲ ಥರದಲ್ಲೂ ನನ್ನ ಬಳಸ್ಕೊಂಡಿದ್ದ ಸರ್. ಅಂದರೆ ಬಳಗೆರೆಯಲ್ಲಿ ವಾಸವಾಗಿರ್ತಕ್ಕಂಥ ಮಂಜು ಮತ್ತು ನಾನು 8 ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ ಸರ್. ಪ್ರೀತಿ ಅನ್ನೋದಷ್ಟಕ್ಕೆ ಸೀಮಿತ ಆಗಿರಲಿಲ್ಲ, ಎಲ್ಲ ಥರದಲ್ಲೂ ನನ್ನನ್ನು ಬಳಸ್ಕೊಂಡಿದ್ದ. ಮದುವೆ ಆಗು ಅಂತ ಕೇಳಿದಾಗ ಆಗ್ತೀನಿ, ನಮ್ಮ ಅಣ್ಣನ ಮದುವೆ ಆಗೋಗ್ಲಿ, ನಾವೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದ್ರೆ ನಮ್ಮ ಅಣ್ಣನ ಹುಡುಗಿ ಕೊಡಲ್ಲ ಅಂತೇಳಿ ವೆಯ್ಟ್ ಮಾಡು ಅಂತ ಹೇಳ್ದೆ ಸರ್. ಆಯಿತು ಅಂತ ವೆಯ್ಟ್ ಮಾಡಿದೆ. ಇದ್ರ ನಡುವೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧ, ಹುಡುಗನ ಕಡೆ ಸಂಬಂಧಗಳು ಬಂದರೂ ಕೂಡ ನಾನಿಲ್ವಾ, ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸ್ತಾ ಇದ್ದೆ ಸರ್. ಅದಾದಮೇಲೆ ಅವ್ರ ಅಣ್ಣನ ಮದುವೆನೂ ಆಯಿತು. ಆವಾಗ ನಾನು ಕೇಳಿದಾಗ ನಮ್ಮ ಅಣ್ಣ ಫಾರಿನ್ಗೆ ಹೋಗ್ತಾ ಇದ್ದಾನೆ, 1 ವರ್ಷ ವೆಯ್ಟ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿದೆ. ಆಯಿತು, ಒಂದೇ ಊರಲ್ವಾ ಅಂತೇಳಿ ನಾನು ವೆಯ್ಟ್ ಮಾಡಿದೆ. ಅವ್ರ ಅಣ್ಣನೂ ಕೂಡ ಬಂದರು. ಅದಾದಮೇಲೆ ನಮ್ಮ ದೊಡ್ಡಪ್ಪ ಮನೆ ಕಟ್ತಾ ಇದ್ದಾರೆ ಅಂದರು. ನನಗೆ ಯಾಕೋ ಇದು ಇಲ್ಲ ಸಲ್ಲದ ಕತೆಗಳನ್ನ ಹೇಳ್ತಾ ಇದ್ದಾನೆ ಅಂತ ಅನಿಸಿ ಜುಲೈ 27 ಅವ್ನು ವರ್ಕ್ ಮಾಡೋ ಕಡೆ, ಅಂದರೆ ಅವ್ನು ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡಿದ್ದ, ಅಲ್ಲಿ ಕೇಳೋಣ ಅಂತ ಹೋದೆ ಸರ್. ಕೇಳೋಣ ಅಂತ ಹೋದಾಗ ಅಲ್ಲಿ ಮಾತುಕತೆಗಳಾಯಿತು. ಮಾತುಕತೆಗಳಾಗಿ ಅಲ್ಲಿ ಅಕ್ಕಪಕ್ಕದವರು 112 ಕಾಲ್ ಮಾಡಿದ್ರು. ಅಲ್ಲಿ ಪೊಲೀಸವ್ರು ಬಂದರು, ಚಂದ್ರಾಲಯ ಕರ್ಕೊಂಡೋದ್ರು ಸರ್. ಅಲ್ಲಿ ಕೇಳಿದ್ದಕ್ಕೆ ಏನು ಹೇಳು, ನಿನ್ನ ಫೈನಲ್ ಡಿಸಿಷನ್ ಏನು ಹೇಳು ಅಂತ ಕೇಳಿದ್ದಕ್ಕೆ, ನೀನು ಅನಾಥೆ ಅಲ್ಲ, ನಾನು ಅನಾಥೆ ಅಲ್ಲ, ಮನೇಲಿ ಹೇಳಿ ಒಪ್ಪಿಸಿ ಆಗೋಣ ಅಂತ ಹೇಳ್ದೆ ಸರ್. ಅದ್ರ ನಡುವೆ ಹುಡುಗನ ಅಣ್ಣನ ಸ್ನೇಹಿತನಾದಂಥ ರವಿಕಿರಣ್ ಅನ್ನೋರು ಬಂದು, ಇಲ್ಲ ಕಣಪ್ಪ, ನಾನು ಅವ್ರ ಮನೆಯಲ್ಲಿ ಮಾತಾಡಿ ಒಪ್ಪಿಸ್ತೀನಿ, ಈಗೇನು ಅವನನ್ನ ಅರೆಸ್ಟ್ ಮಾಡಿಸೋದು, FIR ಹಾಕ್ಸೋದು ಆ ಥರ ಎಲ್ಲ ಏನೂ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ರು ಸರ್. ಅದಕ್ಕೆ NCR ಮಾಡಿ ಕಳಿಸಿದ್ದು. ಅದು ಆಗಿ ಹೋಗ್ತಾ ಇದ್ದಂಗೆ ಅವನು ಸ್ವಿಚ್ ಆಫ್ ಮಾಡ್ಕೊಂಡ. ಮಂಜು ಫೋನ್ ಸ್ವಿಚ್ ಆಫ್ ಬಂತು. ಅದಾದಮೇಲೆ ನಾನು ರವಿಕಿರಣ್ ಅನ್ನೋರಿಗೆ ಫೋನ್ ಮಾಡಿದೆ. ಅದೇನು ಸ್ವಿಚ್ ಆಫ್ ನನಗೆ ಗೊತ್ತಿಲ್ಲ ಕಣಪ್ಪ, ಬೇಜಾರಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿರಬೇಕು, ನಾನು ಅವ್ರ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಕೇಳೋದಕ್ಕೆ, ಈ ವಿಷಯ ಕೇಳೋದಕ್ಕೆ ಅಂತ ಹೇಳಿದ್ರು. ಅವರು ಹೋಗಿ ಮಾತಾಡಿದ್ರಂತೆ ಸರ್. ಅದಕ್ಕೆ ಅಂದರೆ ಇಲ್ಲಿ ಮೇಯ್ನಾಗಿ ಕ್ಯಾಸ್ಟ್ ಸರ್, ಅವರು ಲಿಂಗಾಯತರು ಕಮ್ಯುನಿಟಿ, ನಾನು ಕುಂಬಾರರು ಕಮ್ಯುನಿಟಿ. ನಾನು ಇದ್ರ ನಡುವೆ ಮಂಜು ಹತ್ರ ಮಾತಾಡ್ತಿದ್ದಾಗ, ಇಲ್ಲ ಕ್ಯಾಸ್ಟು ನೀನು ನನಗಿಂತ ಕೀಳು ಜಾತಿ ಇದೆಯಾ, ನಮ್ಮ ಅಪ್ಪನೂ ಗೊತ್ತಾದರೆ ಜೋಡು ತೊಗೊಂಡು ಹೊಡಿತಾರೆ, ನಮ್ಮಪ್ಪ 3 ಕಡೆ ನ್ಯಾಯ ಮಾಡೋರು, ಊರಲ್ಲೆಲ್ಲ ನ್ಯಾಯ ಮಾಡೋರು, ನಾನು ಹೇಳಲ್ಲ, ಇದನ್ನೆಲ್ಲ ಮರ್ತ್ಬಿಡು ಆಗಿರೋದನ್ನೆಲ್ಲ ಅಂತ ಮಧ್ಯದಲ್ಲಿ ಹೇಳ್ತಿದ್ದೆ ಸರ್. ಆವಾಗ ರವಿಕಿರಣ್ ಅನ್ನೋರು ಅವ್ರ ತಂದೆ ಜೊತೆ ಮಾತಾಡಿದಾಗ, ಇದು ಯಾವುದು ನಮಗೆ ಗೊತ್ತಿರಲಿಲ್ಲ, ಆಯಿತು ಅವ್ನು ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಅವ್ರ ತಂದೆ ಹೇಳಿದ್ರು ಅಂತ ನನಗೆ ಹೇಳಿದ್ರು ರವಿಕಿರಣ್ ಅವರು. ಅಲ್ಲಿ ತನಕನೂ ಹುಡುಗನ ಫೋನ್ ಸ್ವಿಚ್ ಆಫೇ ಇದೆ ಸರ್. ಅದಾದಮೇಲೆ ಅವ್ರ ಅಪ್ಪ ಅವ್ರು ಫೋನ್ ಮಾಡಿದ್ರು, ನಮ್ಮ ಬಾವ ಅವ್ರಿಗೆ ಫೋನ್ ಮಾಡಿ, ನಮ್ಮ ಹುಡುಗ ಮಾಡಿರೋದು ತಪ್ಪಾಯಿತು, ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಬ್ಬರನ್ನ ಕರ್ಕೊಬತ್ತೀವಿ ಈ ವಿಷಯವಾಗಿ, ಹುಡುಗಿ ಮನೇಲೂ ತಿಳಿಸಿ ಅಂತ ಹೇಳಿದ್ರು ಸರ್. ಅಲ್ಲಿ ತನಕ ವಿಷಯ ಎಲ್ಲೂ ಸ್ಪ್ರೆಡ್ ಆಗಿರಲಿಲ್ಲ ಸರ್. ಅದಾದಮೇಲೆ ಅವ್ರ ಅಪ್ಪ ಮಾತಾಡಿದ ಪ್ರಕಾರ ಇಬ್ಬರನ್ನ ಕರ್ಕೊಂಡು ಬರಲಿಲ್ಲ ಸರ್. ಊರಿಗೆ ಒಬ್ಬೊಬ್ಬರು ಯಜಮಾನ್ರು ಅಂತ ಒಂದು 10 ರಿಂದ 12 ಜನನ್ನೆಲ್ಲ ಕರ್ಕೊಂಡು ಬಂದರು ಸರ್. ಕರ್ಕೊಬಂದಾಗ ಅಲ್ಲಿ ಏನು ಕತೆ ಹೇಳಿ ಕರ್ಕೊಬಂದಿದ್ದಾರೆ ಅಂತಂದರೆ, ಹುಡುಗಿ ಅನಾಥೆ ಅಂತೆ, ಬ್ರಾಹ್ಮಣರಂತೆ, ಈ ಥರ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ಸುಳ್ಳು ಹೇಳಿ ಕರ್ಕೊಬಂದರು ಸರ್. ಅಲ್ಲಿ ಅವರಿಗೆ ನಮ್ಮ ಮುಖಗಳು ನೋಡಿದ ತಕ್ಷಣ ಒಂದೇ ಊರು, ಇವಳು ರಂಗಪ್ಪನ ಮೊಮ್ಮಗಳಲ್ವಾ, ಇದ್ಯಾಕೆ ಈ ಥರ ಸುಳ್ಳು ಹೇಳಿ ಕರ್ಕೊಬಂದಿದ್ಯಾ ಅಂತ ಅಂದ್ಬಿಟ್ಟು ವಾಸ್ತವತೆ ಅವ್ರಿಗೆ ಗೊತ್ತಾಯಿತು ಸರ್. ಹುಡುಗಿಗೆ ಮೋಸ ಆಗಿದೆ, ಮದುವೆ ಮಾಡಿಸಿ ಅಂತ ಅಂದ್ಬಿಟ್ಟು ಊರ್ನ ಯಜಮಾನ್ರು ಅಂದರು ಸರ್. ಆವಾಗ ಅವರಪ್ಪ ಆಯಿತು ಅಂತ ಮಾತು ಕೊಟ್ಬಿಟ್ಟು ಸರ್ ಹೋದರು. ಇವಾಗ ಆಗೋದಿಲ್ಲ, ನಾನು ಇವಾಗ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಸರ್ ಹುಡುಗ. ಹಾಂ ಸರ್, ಅವ್ರ ಮನೆ ಹತ್ರ ಹೋಗಿ ಅಂದರೆ ನ್ಯಾಯಕ್ಕೆ ಸೇರ್ಸೋಣ ಅಂದ್ಬಿಟ್ಟು ಭಾನುವಾರ ಹೋಗಿದ್ವಿ ಸರ್. ಅಲ್ಲಿ ಅವ್ರು ಬರಲಿಲ್ಲ ಸರ್, ಯಾವುದೇ ಕಾರಣಕ್ಕೂ ನ್ಯಾಯಕ್ಕೂ ಬರಲ್ಲ, ಏನೂ ಬರಲ್ಲ, ಏನು ಮಾಡ್ಕೋತೀರಾ ಅಂದರು. ಈಗ ನನಗೆ ಅನ್ಯಾಯ ಆಗಿರೋದು ಆ ಹುಡುಗನಿಂದ ಅಂತಂದ್ಮೇಲೆ ಕೇಳಲೇಬೇಕು ಅಂದ್ಬಿಟ್ಟು ಹೋದೆ. ನಾನು ಒಬ್ಬಳೇ ಸರ್ ಹೋಗಿದ್ದು, ಆದರೆ ಅವ್ರು ಬಾಗಿಲು ತೆಗಿಲ್ಲ. 1 ದಿನ ರಾತ್ರಿ ಪೂರ್ತಿ ಅಲ್ಲೇ ಕೂತಿದ್ದೀನಿ ಸರ್, ಯಾರ ಕಡೆಯಿಂದನೂ ರೆಸ್ಪಾನ್ಸ್ ಬರಲಿಲ್ಲ. ಅದಾದಮೇಲೆ ನಾನು ಮೀಡಿಯಾ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಹಾಂ ಸರ್, ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅಲ್ಲಿಂದ ಇದು ಬಂತು ಸರ್, ಫೋನ್ ಬಂತು ನನಗೆ ಪೊಲೀಸ್ ಸ್ಟೇಷನಿಂದ. ಗೀತಾ ಅನ್ನೋರು ಕೊಟ್ಟಿದ್ದಾರೆ ಕಣಮ್ಮ, ಯಾಕೆ ಮನೆ ಹತ್ರ ಕೂತಿದ್ದೀರಾ ಅಂತ ಕೇಳಿದ್ರು. ನನಗೆ ಅನ್ಯಾಯ ಆಗಿದೆ ಸರ್, ಅದಕ್ಕೆ ನಾನು ಕೂತಿದ್ದೀನಿ ಅಂದ್ಬಿಟ್ಟು ಕೂತೇ ಇದ್ದೆ ಸರ್. ಅದಾದಮೇಲೆ ಇವ್ರು ಕರ್ಕೊಂಡು ಬಂದರು, ಲಾಯರು ಒಂದಷ್ಟು ಜನಗಳನ್ನ, ಒಂದು 10-12 ಜನಗಳನ್ನ ಕರ್ಕೊಬಂದರು ಸರ್. ಅವ್ರ ಪರಿಚಯ ನನಗಿಲ್ಲ. ಅವ್ರು ಏಕಾಏಕಿ ಬಂದು ಅವಾಚ್ಯ ಶಬ್ದಗಳಿಂದ ಹೇಳೋಕ್ಕಾಗಲ್ಲ ಸರ್, ತುಂಬ ಕೆಟ್ಟದಾಗಿ ಬೈದು. ಲಾಯರು ಸರ್, ಅಲ್ಲೇ ಮಾಡಿದವರು ಹುಡುಗ ಮತ್ತು ಅವ್ರ ಭಾವ, ಹುಡುಗನ ಅಕ್ಕನ ಮಗ ಸುಕಾಂತ್ ಅಂತ, ಅವನು PUC ಓದ್ತಾ ಇದ್ದಾನೆ ಸರ್. ಅವನು ಮತ್ತು ಅವ್ರ ಅಕ್ಕ, ಅವರ ತಾಯಿ ಸರ್. ಇಲ್ಲ ಸರ್, ನಾನೊಬ್ಳಿಗೆ ಮತ್ತು ನಮ್ಮ ಅತ್ತೆ ಗಂಡನಿಗೆ ಸರ್, ಅತ್ತೆ ಗಂಡನಿಗೆ ದೊಣ್ಣೆನಲ್ಲಿ ಹೊಡೆದಿದ್ದಾರೆ ಸರ್.
ದೊಣ್ಣೆಲಿ ಹೊಡೆದಿದ್ದಾರೆ. ನನಗೂ ಹಿಂಗೆ ಹೊಡೆದು ಕಾಲ್ ಫ್ರ್ಯಾಕ್ಚರ್ ಮಾಡಿ ಇಲ್ಲಿಗೆಲ್ಲ ಹೊಡೆದು ಇದು ಮಾಡಿದ್ದಾರೆ ಸರ್. ವೈದ್ಯರು ಅದೇನೇ ಇವಾಗ ಫಸ್ಟ್ ಮಳವಳ್ಳಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡೆ ಸರ್. ಇದು MR ಸ್ಕ್ಯಾನ್ ಎಲ್ಲ ಮಾಡಬೇಕು ಅಂತಂದಿದ್ದಕ್ಕೆ ರಾತ್ರಿನೇ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ. ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್. ಸರ್ ಹಾಂ ಸರ್ ಕೊಟ್ಟಿದ್ದೀನಿ ಸರ್ ಎಲ್ಲ ಕಡೆ. ಪೊಲೀಸರು ಹುಡುಗ ಇಲ್ವಂತಲ್ಲಮ್ಮ, ಹುಡುಗ ಇಲ್ಲ ಅಂದರೆ ಏನು ಮಾಡೋದಕ್ಕಾಗುತ್ತೆ ಅಂತ ಈ ಥರ ಹೇಳ್ತಾರೆ ಸರ್. ಹಾಂ ಇದ್ರು ಸರ್, ಇದ್ರು. ಅಂದರೆ ಇವಾಗ ಹುಡುಗ ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ ಸರ್, ಮಾತಾಡೋದಕ್ಕೆ ರೆಡಿ ಇಲ್ಲ. ಅದೇನಿದೆ ಹೋಗಿ FIR ಕೊಟ್ಕೋ ಅಂತ ಹೇಳ್ತಾರೆ ಸರ್. ನಾನು ಸರ್ ನಂಜನಗೂಡಲ್ಲೂ ಕೊಟ್ಟಿದ್ದೀನಿ, ಮತ್ತು SP ಆಫೀಸ್ಗೂ ಕೊಟ್ಟಿದ್ದೀನಿ ಸರ್. ಮೈಸೂರು SP ಆಫೀಸಲ್ಲೂ ಕೊಟ್ಟಿದ್ದೀನಿ ಸರ್. CDPO ಕಚೇರಿಲೂ ಕೊಟ್ಟಿದ್ದೀನಿ, ಮತ್ತು ಒಡನಾಡಿ ಸಂಸ್ಥೆಯಲ್ಲೂ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೆಂಗಳೂರಲ್ಲೂ ಕೂಡ ಕೊಟ್ಟಿದ್ದೀನಿ ಸರ್. ಬ್ಯಾಟ್ರಾಯನ್ಪುರ. ಹುಡುಗನ ಫೋನೆಲ್ಲ ಲಾಯರ್ ಹ್ಯಾಂಡ್ ಓವರಲ್ಲೇ ಇದೆ. ಯಾರೇ ಕಾಲ್ ಮಾಡಿದ್ರು ಕೂಡ ಲಾಯರೇ ಪಿಕ್ ಮಾಡ್ತಾರೆ. ಹುಡುಗ ಅಬ್ಸ್ಕೆಂಡ್ ಆಗಿದ್ದಾನೆ ಅಂತ ಹೇಳ್ತಾರೆ ಸರ್. ಸರ್ ಏನು ಮನವಿ ಅಂತಂದರೆ, ಈಗ 8 ವರ್ಷದಿಂದ ಪ್ರೀತಿಸುವಾಗ ಜಾತಿ ಗೊತ್ತಿರಲಿಲ್ವಾ ಸರ್? ಒಂದೇ ಊರು, ಇವಾಗ ಅನ್ಯ ಜಾತಿ ಅನ್ನೋದು ಬರುತ್ತೆ. ಹಂಗನ್ನೋರು ಯಾಕೆ ಸರ್ ಪ್ರೀತಿಸ್ಬೇಕಾಗಿತ್ತು? ಅದಾದ್ಮೇಲೆ ಅವ್ರ ಅಪ್ಪ ಅವ್ರು ಯಾಕೆ ಸರ್ 10ರಿಂದ 12 ಜನನೆಲ್ಲ ಕರ್ಕೊಬಂದು ಈ ಥರ ಎಲ್ಲ ಅಪಪ್ರಚಾರ ಯಾಕೆ ಸರ್ ಮಾಡಬೇಕು? ಅದು ಅಲ್ಲದೆ 10ರಿಂದ 15 ಲಕ್ಷ ಕೊಟ್ಬಿಟ್ಟಿದ್ದೀವಿ, ಸೆಟ್ಲ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಅಂದ್ಕೊಂಡೆಲ್ಲ ಮಾನಸಿಕವಾಗಿ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಪೊಲೀಸವ್ರ ಕೈಯಿಂದನೇ ನನಗೆ ಇಲ್ಲ ಅಂದ್ರೂ ಒಂದು 15-20 ಸತಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿಸ್ತಾರೆ ಸರ್. ನೈಟ್ 10:00ವರೆಗೆಲ್ಲ ಕಾಲ್ ಮಾಡಿಸ್ತಾರೆ ಸರ್. ಇದ್ರ ವಿರುದ್ಧವಾಗಿ ನಾನು ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಒಬ್ಬಳೇ ಹುಡುಗಿ ಇರೋದು, ನೀವು 3 ಜನ ಹೆಣ್ಮಕ್ಳು ಏನು ಮಾಡ್ಕೊತೀರಾ ಅಂತೆಲ್ಲ ಮಾತಾಡ್ತಾರೆ. ಹಾಗಾದ್ರೆ ಹೆಣ್ಮಕ್ಳು ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಇವ್ರು ಹೇಳೋದು ಸರ್. ಬೆದರಿಕೆ. ಆಮೇಲೆ ಅವ್ರ ಅಣ್ಣ ಫೋನ್ ಮಾಡ್ಬಿಟ್ಟು SP ಆಫೀಸಿಂದ ಬರುವಾಗ ನಿರ್ನಾಮ ಮಾಡಿಬಿಡ್ತೀನಿ, ಯಾರನ್ನೂ ಉಳಿಸಲ್ಲ, ಹುಡುಗಿನ ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ಹೇಳ್ಬಿಡಿ, ನಮ್ಮ ತಂಟೆಗೆ ಬಂದರೆ ಏನಿಲ್ಲ, ನಮಗೆ ಹೈಯರ್ ಇದಿದೆ, ಆಮೇಲೆ ನಮ್ಮ ಕಡೆ ಕಾಪು ಸಿದ್ಲಿಂಗ ಸ್ವಾಮಿಯವ್ರ ಸಪೋರ್ಟ್ ಇದೆ, ದ್ಯಾವನೂರು ಅಂದ್ಕೊಂಡೆಲ್ಲ ಮಾತಾಡ್ತಾರೆ ಸರ್. ನನಗೆ ನ್ಯಾಯ ಬೇಕು ಅಂತ ಅಂದ್ಕೊಂಡು ಇಷ್ಟು ಕಷ್ಟ ಆದರೂ ಕೂಡ ಬಂದಿದ್ದೀನಿ ಸರ್. ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಸರ್. ನನಗೆ ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಬಂದಿದ್ದೀನಿ. ನನ್ನ ಹೆಸರು ರಮೇಶ್ ರೀ ಅಂತ ಸರ್.